ನೀವು ನಿದ್ರಿಸುತ್ತಿದ್ದಾಗ ಒಂದು ನಗರ ಉಸಿರಾಟವನ್ನು ನಿಲ್ಲಿಸಿತು, ಯಾರಿಗೂ ತಿಳಿಯದೆ. ಆದರೆ ನಿಜವಾದ ಭಯ ಸ್ಫೋಟವಲ್ಲ, ಅದು ಕಾಣದ ಶತ್ರು. ನೀವು ನೋಡುತ್ತಾ ನೋಡುತ್ತಾ ಕೊಲ್ಲುವ ಶಕ್ತಿ. 1986 ಏಪ್ರಿಲ್ 25 ಸೋವಿಯತ್ ಯೂನಿಯನ್ನ ಒಂದು ಸಾಮಾನ್ಯ ರಾತ್ರಿ. ಜನರು ನಿದ್ರಿಸುತ್ತಿದ್ದಾರೆ. ಆದರೆ ಚೆರ್ನೋಬಿಲ್ನಲ್ಲಿ ಒಂದು ಅಣು ರಿಯಾಕ್ಟರ್ ನಿಧಾನವಾಗಿ ಮಿತಿಮೀರುತ್ತಿದೆ. ಒಂದು ಸಣ್ಣ ಪ್ರಯೋಗ, ಸುರಕ್ಷಿತ ಎಂದು ನಂಬಲಾದ ನಿರ್ಧಾರ. ಆದರೆ ಎಚ್ಚರಿಕೆ ಸಂಕೇತಗಳು ಮೌನವಾಗಿ ಕೂಗುತ್ತಿದ್ದವು. ಯಾರೂ ಕೇಳಲಿಲ್ಲ. ಏಪ್ರಿಲ್ 26 ರಾತ್ರಿ 1:23. ಒಂದು ಕ್ಷಣ ಮೌನ. ಮುಂದಿನ ಕ್ಷಣದಲ್ಲಿ ಬೆಳಕು, ಶಬ್ದ, ಭೂಮಿ ನಡುಗಿತು. ರಿಯಾಕ್ಟರ್ ನಂಬರ್ 4 ನಾಶವಾಯಿತು. ಆದರೆ ನಿಜವಾದ ದುರಂತ ಅಲ್ಲಿ ಆರಂಭವಾಯಿತು. ಗಾಳಿಯಲ್ಲಿ ಏನೋ ಹರಡಿತು. ಶಬ್ದವಿಲ್ಲ, ವಾಸನೆಯಿಲ್ಲ, ಬಣ್ಣವಿಲ್ಲ. ಆದರೆ ಅದು ಪ್ರತಿಯೊಂದು ಉಸಿರಿನೊಳಗೆ ನುಗ್ಗುತ್ತಿತ್ತು. ಜನರು ಕಿಟಕಿಗಳ ಬಳಿ ನಿಂತು ಆಕಾಶದ ನೀಲಿ ಬೆಳಕನ್ನು ನೋಡಿದರು. ಅದು ಸುಂದರವಾಗಿ ಕಾಣಿಸುತ್ತಿತ್ತು. ಆದರೆ ಅದು ಮರಣವಾಗಿತ್ತು. ಅಗ್ನಿಶಾಮಕರು ಬಂದರು, ಬೆಂಕಿಯನ್ನು ಆರಿಸಲು. ಅವರಿಗೆ ಶತ್ರು ಕಾಣಿಸಲಿಲ್ಲ. ಅವರು ಸುಡುತ್ತಿರಲಿಲ್ಲ, ಒಳಗಿನಿಂದಲೇ ಕರಗುತ್ತಿದ್ದರು. ಸತ್ಯವನ್ನು ಅವರಿಗೆ ಹೇಳಲಾಗಲಿಲ್ಲ. ಮುಂದಿನ ದಿನ ಒಂದು ನಗರ ಖಾಲಿಯಾಯಿತು. 3 ದಿನಗಳಲ್ಲಿ ಮರಳಿ ಬರ್ತೀರಿ ಎಂದು ಹೇಳಿದರು. ಆದರೆ ಪ್ರಿಪ್ಯಾಟ್ ಮತ್ತೆ ಯಾವತ್ತೂ ಬದುಕಲಿಲ್ಲ. ಮರೆಮಾಚಿದ ಸತ್ಯ ನಿಧಾನವಾಗಿ ಹೊರಬಂದಿತು. ವಿಕಿರಣ ಮೋಡಗಳು ಸೀಮೆಗಳನ್ನೂ ದಾಟಿದವು. ಜಗತ್ತು ತಡವಾಗಿ ಎಚ್ಚರಗೊಂಡಿತು. ಇಂದು ಚೆರ್ನೋಬಿಲ್ ಮೌನವಾಗಿದೆ. ಪ್ರಕೃತಿ ಮರಳಿ ಬಂದಿದೆ. ಆದರೆ ಮನುಷ್ಯರಿಲ್ಲ. ಚೆರ್ನೋಬಿಲ್ ಒಂದು ಅಪಘಾತವಲ್ಲ, ಅದು ಒಂದು